ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಶ್ರುತಿರಾಜ್. ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕುರಿತಾಗಿ ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ಸಿದ್ದು ಸಚಿವ ಸಂಪುಟ ಪ್ರಹಸನ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಪಟ್ಟಿಗೆ ಹೈಕಮಾಂಡ್ ಈಗಾಗಲೇ ಅಂತಿಮ ಮುದ್ರೆ ಹಾಕಿದೆ. ನಾಳೆ ಬೆಳಗ್ಗೆ 11:45ಕ್ಕೆ ಬೆಂಗಳೂರಿನ ರಾಜಭವನದ ಗಾಜಿನ ಮನೆಯಲ್ಲಿ 24 ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ನೂತನ ಸಚಿವರಿಗೆ ರಾಜ್ಯಪಾಲ ಗೆಹ್ಲೋಟ್ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣಕ್ಕೆ 14 ಸಚಿವ ಸ್ಥಾನ ಸಿಗಲಿದೆಯಂತೆ. ಸಿದ್ದು ಬಣದ ಬಸವರಾಜ ರಾಯರೆಡ್ಡಿ, ಹೆಬ್ಬಾಳ ಕ್ಷೇತ್ರದ ಬೈರತಿ ಸುರೇಶ್, ಪಿರಿಯಾಪಟ್ಟಣದ ಕೆ ವೆಂಕಟೇಶ್, ಬ್ಯಾಟರಾಯನಪುರ ಕ್ಷೇತ್ರದ ಕೃಷ್ಣ ಭೈರೇಗೌಡರು, ಎಚ್ಸಿ ಮಹಾದೇವಪ್ಪ, ಶಿವರಾಜ ತಂಗಡಗಿ, ಬಿ ನಾಗೇಂದ್ರ ಸೇರಿದಂತೆ 14 ಜನರಿಗೆ ಮಂತ್ರಿ ಭಾಗ್ಯ ಸಿಗೋ ಸಾಧ್ಯತೆ ಇದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕೆ 9 ಮಂತ್ರಿ ಸ್ಥಾನ ಸಿಕ್ಕಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್, ಚೆಲುವರಾಯ ಸ್ವಾಮಿ, ಡಾಕ್ಟರ್ ಎಸಿ ಸುಧಾಕರ್, ಪಿ ನರೇಂದ್ರ ಸ್ವಾಮಿ, ಮಧು ಬಂಗಾರಪ್ಪ, ಡಿ ಸುಧಾಕರ್ ಮಂತ್ರಿ ಸ್ಥಾನ ಸಿಗೋದು ಪಕ್ಕಾ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಪ್ರಾಂತ್ಯದ ಆಧಾರದಲ್ಲಿ ಸಚಿವ ಸ್ಥಾನಕ್ಕೆ ಮಣೆ ಹಾಕಿದೆ. ಲಿಂಗಾಯತ ಕೋಟಾದಡಿಯಲ್ಲಿ 8 ಮಂದಿ, ಎಸ್ಸಿ ಕೋಟಾದಡಿ 6 ಜನರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ. ಇನ್ನು ಒಕ್ಕಲಿಗ ಕೋಟಾದಡಿ 5, ರೆಡ್ಡಿ 3, ಎಸ್ಟಿ 3, ಕುರುಬ 2, ಮುಸ್ಲಿಂ 2, ಇತರೆ 6 ಸೇರಿದಂತೆ ಒಟ್ಟು 34 ಮಂದಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆಗಳಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರಿ ನಿವಾಸಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯ ಗಾಂಧಿ ಭವನದ ಬಳಿ ಇರೋ ಸಿಎಂ ಸಿದ್ದರಾಮಯ್ಯ ಮನೆ ಮುಂದೆಯ ರಸ್ತೆಯ ಎರಡೂ ಕಡೆ ಸಂಚಾರವನ್ನ ಪೊಲೀಸರು ಇದೀಗ ಬಂದ್ ಮಾಡಿದ್ದಾರೆ. ಬ್ಯಾರಿಕೇಡ್ ಹಾಕಿ ಪೊಲೀಸರು ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆ ಆಕಾಂಕ್ಷಿಗಳ ಬೆಂಬಲಿಗರು ಸಿದ್ದು ನಿವಾಸದ ಮುಂದೆ ಜಮಾಯಿಸುವ ಸಾಧ್ಯತೆ ಹಿನ್ನೆಲೆ ಪೊಲೀಸರು ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಇನ್ನು ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಮತ್ತೆ ದೆಹಲಿಗೆ ತೆರಳಿದ್ದಾರೆ. ಖಾತೆ ಹಂಚಿಕೆ ಕುರಿತು ಡಿಕೆಶಿ ಹೈಕಮಾಂಡ್ ನಾಯಕರ ಜೊತೆ ಸಂಜೆ ಅಂತಿಮವಾಗಿ ಚರ್ಚಿಸಲಿದ್ದಾರೆ. ಇನ್ನು ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಆಶ್ವಾಸನೆಯನ್ನೇ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳಲು ಕೇಸರಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಇದೊಂದು ಡಬಲ್ ಸ್ಟೇರಿಂಗ್ ಸರ್ಕಾರ, ಗ್ಯಾರಂಟಿಗಳನ್ನ ಜನರಿಗೆ ಯಾವಾಗ ಕೊಟ್ಟಿದ್ದಾರೆ, ಇನ್ನು ಮುಂದೆ ಕರೆಂಟ್ ಬಿಲ್ ಕಟ್ಬೇಡಿ ಅಂತ ಹೇಳಿದ್ರು. ಇದೇ ವೇಳೆ ತಾಕತ್ತು ದಮ್ ಇದ್ರೆ ಬಜರಂಗ ದಳ ಆಗಲಿ ಒಂದು ಆರ್ಎಸ್ಎಸ್ ಶಾಖೆಯನ್ನ ಬ್ಯಾನ್ ಮಾಡಲಿ ಅಂತ ಸವಾಲ್ ಹಾಕಿದ್ರು. ಡಬಲ್ ಸ್ಟೇರಿಂಗ್ ಸರ್ಕಾರ, ಆ ಗ್ಯಾರಂಟಿಗಳನ್ನ ಈಡೇರಿಸುವಂತ ಕೆಲಸವನ್ನ ಸಿದ್ದರಾಮಯ್ಯನವರ, ಡಿಕೆ ಶಿವಕುಮಾರ್ ಅವರ ಡಬಲ್ ಸ್ಟೇರಿಂಗ್ ಸರ್ಕಾರ ಮಾಡದೇ ಇರುವಂಥದ್ದು ಈ ರಾಜ್ಯದ ಜನಗಳಿಗೆ ಮಾಡಿದಂತ ದೊಡ್ಡ ಅಪಮಾನ. ಸರ್ಕಾರ ಬಂದು 24 ಗಂಟೆ ಹೋಗಿ 240 ಗಂಟೆ ಮೇಲೆ ಆಗೋಯ್ತು. ಇನ್ನೂ ಮೀನಾವೇಶ ಎಣಿಸ್ತಾ ಇದ್ದಾರೆ. ಅವಾಗ ದಾರೆಗೆ ಹೋಗೋರ್ಗೆಲ್ಲ ನೀವು ಗ್ಯಾರಂಟಿ ಕಾರ್ಡ್ ಕೊಟ್ಟು ಈಗ ಅವ್ರನ್ನೆಲ್ಲ ಅಪಮಾನ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ? ಯಾರು ಕಿತ್ತಾಕ್ತಾರೆ? ಕಿತ್ತಾಕ್ಲಿ ನೋಡೋಣ, ಕಿತ್ತಾಕ್ಲಿ ಎಷ್ಟು ಮನೆ ಕಿತ್ತಾಕ್ತಾರೆ? 5 ಮನೆ ಕಿತ್ತಾಕ್ತಾರ? ಎಷ್ಟು ಕರ್ನಾಟಕದಲ್ಲಿ ಎಷ್ಟು ಮನೆಗಳಿದೆ? ಎಷ್ಟು ಕೋಟಿ ಮನೆಗಳಿದೆ? 2 ಕೋಟಿ ಮನೆ ಇದೆ. ಕಿತ್ತಾಕಕ್ ದಮ್ಮಿದೆಯಾ ಅವ್ರಿಗೆ? ಕಿತ್ತಾಕ್ಲಿ, ತಾಕತ್ತಿದ್ರೆ ಕಿತ್ತಾಕ್ಲಿ. ಅವ್ರು 100% ಜನರ ಪರವಾಗಿ ನಾವಿದ್ದೀರಿ. ಆ ತರ ಏನಾನ ಕಿತ್ತಾಕಿದ್ರೆ ಎಲ್ಲಿ ಕಿತ್ತಾಕ್ತಾರೋ ಅಲ್ಲಿಗೆ ನಾವು ಓದ್ತೀವಿ. ಸಿದ್ದರಾಮಯ್ಯನವರೇ ಕಟ್ಟಲ್ಲ ಅಂದ್ಮೇಲೆ ನಾನೇ ಕಟ್ಲಿದ್ರು, ಮುಖ್ಯಮಂತ್ರಿನೇ ಕಟ್ಮಲ್ಲ ಅಂತ. ಸಿದ್ದರಾಮಣ್ಣ ಅಂದ್ರ ಮುಗೀತು, ಕಟ್ಬೇಡ ಅಂತ. ನಾನೇ ಕಟ್ಟಲ್ಲ, ನೀನ್ ಕಟ್ಬೇಡ ಅಂತ ಹೇಳೋರಲ್ಲ. ತಿಮ್ಮ ಬೊಮ್ಮ ರಂಗ ಕಟ್ಬೇಡ ಅಂತ ಹೇಳಿದಾರಲ್ಲ. ಯಾರಾದ್ರೂ ಬಿಲ್ ಕಟ್ಟಿದ್ರೆ, ಬಸ್ ಚಾರ್ಜ್ ತಗೊಂಡ್ರೆ ಸಿದ್ದರಾಮಣ್ಣವ್ರಿಗೆ ಅವಮಾನ ಮಾಡ್ದಂಗೆ, ಡಿಕೆ ಶಿವಕುಮಾರ್ಗೆ ಅವಮಾನ ಮಾಡ್ದಂಗೆ. ಅದಕ್ಕೋಸ್ಕರ ಅವ್ರಿಗೆ ಅವಮಾನ ಮಾಡಬೇಡಿ, ಯಾರು ಕಟ್ಬೇಡಿ. RSS ಬ್ಯಾನ್ ಮಾಡ್ತೀರಿ. ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ ಹೇಳ್ತೀನಿ, ಅಲ್ಲ ರೀ, ನೀವು ಬ್ಯಾನ್ ಮಾಡೋದೇನು ನಿಮ್ಮ ಅಪ್ಪನ ಕೈಲೇ ಆಗ್ಲಿಲ್ಲ, ನಿಮ್ಮ ಅಜ್ಜಿ ಕೈಲೇ ಆಗ್ಲಿಲ್ಲ, ನಿಮ್ಮ ಮುತ್ತಾತನ ಕೈಲೇ ಮಾಡೋಕ್ಕಾಗಿಲ್ಲ, ನೀವೇನ್ರಿ ಮಾಡ್ತೀರಾ? ಅವ್ರಿಗೆಲ್ಲ ಮೆಜಾರಿಟಿ ಇತ್ತು ಪಾರ್ಲಿಮೆಂಟಲ್ಲಿ, 15-20 ಸರ್ಕಾರಗಳಿತ್ತು. ಆಗಲೇ ನೀವೇನು ಬೇಳೆ ಬೇಯಕ್ಕಾಗಿಲ್ಲ. ಈಗೆಲ್ಲ ಕಿತ್ತೋತಾಯ್ತೆ, ಸರ್ಕಾರಗಳೆಲ್ಲ ಕಿತ್ತು ನೆಗೆದು ನೆಲ್ಲಿಕಾಯಿ ಹೋಗ್ತಾ ಇತ್ತು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಈ ದೇಶದಲ್ಲಿ ರಾಷ್ಟ್ರಭಕ್ತಿ ಕಲಿಸಿದೆ. ಈ ದೇಶ ನಡೆಸುವ ಪ್ರಧಾನಮಂತ್ರಿ ಆರ್ಎಸ್ಎಸ್ನ ಸ್ವಯಂ ಸೇವಕರು. ನೆಹರು, ಇಂದಿರಾ ಗಾಂಧಿ ಎಲ್ಲರೂ ಕೂಡ ನಿಷೇಧಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡಿದ್ದಾರೆ.
ಭಜರಂಗ ದಳ ಆರ್ಎಸ್ಎಸ್ ನಿಷೇಧಕ್ಕೆ ಕೈ ಹಾಕಿದ್ರೆ ಕಾಂಗ್ರೆಸ್ ಇರಲ್ಲ, ಸಿದ್ದರಾಮಯ್ಯ ರಾಜಕೀಯವೇ ಮುಗಿದು ಹೋಗುತ್ತೆ ಅಂತ ಕಿಡಿಕಾರಿದ್ದಾರೆ. ಈ ದೇಶದಲ್ಲಿ ರಾಷ್ಟ್ರಭಕ್ತಿಯನ್ನು ಕಲಿಸತಕ್ಕಂಥದ್ದು ನಾನು ಇವತ್ತು ಹೇಳ್ತೇನೆ ಖರ್ಗೆ ಅವರಿಗೆ. ಇವತ್ತು ಈ ದೇಶ ನಡೆಸೋದು ಪ್ರಧಾನಮಂತ್ರಿ, RSS ಸ್ವಯಂ ಸೇವಕ. ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿ ಅವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಇರ್ತಕ್ಕಂಥ ಕೆಲಸನ ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಹೇಳಿದ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಜರಂಗ ದಳ RSS ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಕಾಂಗ್ರೆಸ್ ಸುಟ್ಟು ಬುದ್ಧಿ ಆಗುತ್ತೆ, ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಇಲ್ಲ ಅಂತ ಆಗ್ತಾರೆ. ಮೊನ್ನೆ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿದ್ದಾರೆ ಕಾಂಗ್ರೆಸ್ನವರು. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ, ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಹಾಕಿದ್ದಾರೆ. ಅಂತಹ ಯಾರ್ಯಾರಿದ್ದಾರೆ ನಿಮ್ಮ ಮೆರವಣಿಗೆಯಲ್ಲಿದ್ರು ಬಂಧಿಸಿ ಅವರನ್ನ. ಪಾಕಿಸ್ತಾನಕ್ಕೆ ಜಿಂದಾಬಾದ್. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಬಗ್ಗೆ ಕಿಡಿಕಾರಿದ್ದಾರೆ. ಅಲ್ಲದೆ ರಾಜ್ಯದ ಜನತೆ ಕರೆಂಟ್ ಬಿಲ್ ಕಟ್ಟಬೇಡಿ, 200 ಯೂನಿಟ್ಗೆ ವಿದ್ಯುತ್ ಬಿಲ್ ಕಟ್ಟಬೇಡಿ ಅಂತ ಕರೆ ನೀಡಿದ್ದಾರೆ. ಅಲ್ಲದೆ ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಟಿಕೆಟ್ ಪಡೆಯಬೇಡಿ, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನ ಕೂಡಲೇ ಜಾರಿಗೆ ತರಬೇಕು ಅಂತ ಎಚ್.ಡಿ.ಕೆ ಒತ್ತಾಯಿಸಿದ್ರು. ಹೇಳ್ತಾ ಇದ್ದೇನೆ, 200 ಯೂನಿಟ್ ಏನು ಫ್ರೀ ಹೇಳಿದ್ದಾರೆ. ಯಾವುದೇ ಕುಟುಂಬಗಳು 200 ಯೂನಿಟ್ ಉಪಯೋಗ ಮಾಡ್ತಕ್ಕಂಥವರು 200 ಯೂನಿಟ್ ಅವರಿಗೆ ದುಡ್ಡು ಕಟ್ಟಬೇಡಿ. 200 ಯೂನಿಟ್ ಮೇಲಿದ್ದಾಗ ಅದಕ್ಕೇನು ಕಟ್ಟಬೇಕು ಕಟ್ಟಿ, ನಾನು ಅದನ್ನು ಬೇಡ ಅಂತ ಹೇಳೋದು. ಇವರು ಮಾತು ಕೊಟ್ಟಿದ್ದಾರೆ. ಇನ್ನು ಬಸ್ಗಳಲ್ಲಿ ಅದು ಇದು ಲಕ್ಸುರಿ ಬಸ್ ಇರಲಿ, ಯಾವುದೇ ಬಸ್ ಇರಲಿ, ನಾಡಿನ ನನ್ನ ಮಹಿಳಾ ತಾಯಂದರಿಗೆ ಮನವಿ ಮಾಡ್ತೇನೆ, ಅಯ್ಯೋ ಏನು ಮಾಡೋದು, ನಾವೇನು ಮಾಡೋಕ್ಕಾಗ್ತದೆ ಅಂತಕ್ಕಂಥ ನಿಮ್ಮ ಈ ರೀತಿಯ ಮನೋಧರ್ಮ. ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆ ರಾಜ್ಯದಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡ್ತಾ ಇದೆ. ವಿದ್ಯುತ್ ಬಿಲ್ ಬೇಕಾದ್ರೆ ಡಿಕೆಶಿ ಸಿದ್ದು ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಜನ ಗಲಾಟೆಯನ್ನೇ ಮಾಡ್ತಾ ಇದ್ದಾರೆ. ಬೀದರ್ನ ಯದಲಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ವಿದ್ಯುತ್ ಬಿಲ್ ಕೇಳೋದಕ್ಕೆ ಬಂದಿದ್ದಂತಹ ಜೆಸ್ಕಾಂ ಸಿಬ್ಬಂದಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಬರ್ತದಂದ್ರೆ ಬಿಲ್ ಅವ್ರು ಕಟ್ತೀನಿ ಅಂದ್ರೆ ನಾವ್ ಹೆಂಗ್ ಕಟ್ಬೇಕು ಸರ್? ಆ ಕಡೆ ಹೋಗಿ ಸಿದ್ದರಾಮಯ್ಯನ ಮನೆಗೆ ಅವ್ರು ನಾವು ಕಟ್ಟಲ್ಲ ₹1. ಮುಂದಿನ ತಿಂಗಳ ಇಲ್ಲ, ಮುಂದಿನ ತಿಂಗಳು ಇದ್ರೆ ಈಗ ಕಟ್ಟಲ್ಲ. ಈಗ ಅದೇ ಸರ್ಕಾರ ಆಗ್ಯದಲ್ರಿ, ಈಗ ನಾವ್ ಯಾಕೆ ಕಟ್ಟಲ್ಲ? ಅವ್ರು ಇನ್ನ ಕೊಟ್ಟಿಲ್ಲ. ಇಲ್ಲ, ₹1 ಕಟ್ಟಲ್ಲ ಸರ್. ಸಿದ್ದರಾಮಯ್ಯನ ಮನೆಗೆ ಅವ್ರಿ, DK ಶಿವಕುಮಾರ್ ಮನೆಗೆ ಅವ್ರಿ, ನಾವು ₹1 ಕಟ್ಟಲ್ಲ. ಮತ್ತೆ ಮುಂದೆ ಸರಿ ಬಂದ್ರಿ ಮತ್ತೆ ಮನೆಗೆ ಬಂದ್